ಬಿಜೆಪಿ ಸದಸ್ಯರಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯಲಾಗ್ತಾ ಇದೆ. ಪರಿಷತ್ನಲ್ಲಿ ಕಪ್ಪು ಶಾಲು ಧರಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು, ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದಸ್ಯರು ಘೋಷಣೆಯನ್ನು ಕೂಗುತ್ತಿದ್ದಾರೆ. ಸುಗಮ ಕಲಾಪಕ್ಕೆ ಮನವಿಯನ್ನು ಮಾಡಿದ ಸಭಾಪತಿ ಸಲೀಂ ಅಹಮದ್, ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಂದ ಘೋಷಣೆ ಇದೀಗ ಮುಂದುವರೆದಿದೆ. ಈಗಾಗಲೇ ಬಿಜೆಪಿ ಪಟ್ಟು ಹಿಡಿದುಕೊಳ್ಳುತ್ತಿದೆ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ಈಗಷ್ಟೇ ನಡೆಸಿದ್ರು. ಪರಿಷತ್ನಲ್ಲಿ ಕಪ್ಪು ಶಾಲನ್ನು ಧರಿಸಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ಬಿಜೆಪಿ ನಾಯಕರು ಕಪ್ಪು ಶಾಲನ್ನು ಬೀಸೋದ್ರ ಮೂಲಕ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹಿಸಿ ಬಿಜೆಪಿ ಸದಸ್ಯರು ಘೋಷಣೆಗಳನ್ನು ಕೂಗ್ತಿದ್ದಾರೆ. ಸದನದಲ್ಲಿ ಸುಗಮ ಕಲಾಪಕ್ಕೆ ಈಗಾಗಲೇ ಸಭಾಪತಿ ಸಲೀಂ ಅಹಮದ್ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಆದರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ಒಟ್ಟಿಗೆ ಸೇರಿ ಈ ಕಲಾಪದಲ್ಲಿ ಘೋಷಣೆಗಳನ್ನು ಕೂಗ್ತಿದ್ರು. ಮತ್ತೊಂದು ಕಡೆ ಈಗಾಗಲೇ ಈ ಕಲಾಪ ನಡೆಯೋದಕ್ಕೂ ಮುಂಚೆ ಜೆಡಿಎಸ್ ಹಾಗೆ ಬಿಜೆಪಿ ಒಟ್ಟಿಗೆ ಸಭೆಯನ್ನು ಕೂಡ ನಡೆಸಿತು. ರಾಜೀನಾಮೆಯನ್ನು ನೀಡಲೇಬೇಕು, ನಾಗೇಂದ್ರ ರಾಜೀನಾಮೆ ನೀಡುವ ಸಲುವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಆದರೆ ಬಿಜೆಪಿ ನಾಯಕರನ್ನ ಈಗಾಗಲೇ ನಾವು ಕರೆದಿದ್ದೇವೆ ಮಾತನಾಡೋದಕ್ಕೆ, ಅವ್ರು ಯಾರು ಕೂಡ ಬರ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಸರಳ ಇಲ್ಲ ಇದು. ನಾನು ರಿಕ್ವೆಸ್ಟ್ ಮಾಡೋದು ಮಾನ್ಯ ಮಂತ್ರಿಗಳಲ್ಲಿ ಏನಂತಂದ್ರೆ, ಯಾರು ಲ್ಯಾಂಡ್ಲೆಸ್ ಇದ್ದಾರೆ ಅವರು ಕೊಡಿ ಜಮೀನ. ನೀವು ಯಾರು ಪೂರೈಸಿಲ್ಲ ನೀವೊಂದು ಮಾಡಿ, ನಾವೇನು ಬೇಡ ಅನ್ನಲ್ಲ. ಯಾರ್ಯಾರು ಉಪಯೋಗಿಸಿದ್ರು ವಾಪಸ್ ತಗೊಳ್ಳಿ. ಹೆಸರಲ್ಲಿ ಧಾರ್ಮಿಕ ಸಂಸ್ಥೆಗಳು ಇವತ್ತು ಸರ್ಕಾರ ಆಮೇಲೆ ಒಂದು ಡೀಸೆಂಟ್ ಬರಿಯಲ್ ಸಿಗೋದಕ್ಕೆ ಮಶಾಣಗಳಿಗೆ ಅಲ್ಲೂ ಮಶಾಣ ಇಲ್ಲ. ಹಂಗಾಗಿ ಇವತ್ತು ಅವರಾರು ಕೊಟ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಏನು ಅಂದ್ರೆ ಯಾರಿಗೆ ಕೊಟ್ಟಿದ್ದೀರಿ ಅವರು ಮಾಡ್ತಾ ಇಲ್ಲ, ಅದನ್ನ ನಾವು ವಾಪಸ್ ತಗೊಳ್ತೀವಿ. ಕೊಡೋದಕ್ಕೆ ಸರ್ಕಾರದಲ್ಲಿ ನಿಯಮ ಇದೆ. ಕರ್ನಾಟಕ ಭೂ ಮಂಜೂರಾತಿ ನಿಗಮ ಪ್ರಾವಿಷನ್ ಇದೆ ಕೊಡೋದಕ್ಕೆ. ಶಿಕ್ಷಣ ಸಂಸ್ಥೆಗಳಿಗೆ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ನಲ್ಲಿ ಬೇರೆ ಬೇರೆ ಸರ್ಕಾರ ಬಂದಿದ್ದಾವೆ. ಅವರು ಉಪಯೋಗ ಕೇಳಿದ್ರು, ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ. PH ಪೂಜಾರ್ ಎಷ್ಟು ವರ್ಷದಲ್ಲಿ ವಿಡ್ರಾ ಮಾಡ್ತಾರೆ ಅಂತ ಆಗಿಲ್ಲ ಸರ್. ದಯಮಾಡಿ ಸರ್ಕಾರ ಯಾವಾಗ ವಿಡ್ರಾ ಆಯ್ತು ಆ ಸಂಸ್ಥೆಗಳಿಂದ ಅಂತ ಹೇಳಬೇಕು. ಭಾಷಣಕ್ಕೆ ಜಾಗ ಇಲ್ಲ ಸರ್. ಆಗಲ್ಲ ಸರ್. ಇದು ಏನಾಗಿದೆ ಸರ್, ಲಕ್ಷಾಂತರ ಎಕರೆ ಕೊಟ್ಬಿಟ್ಟಿದ್ದಾರೆ. ನಾನು ಮಾಹಿತಿ ತರಿಸ್ಕೊಡ್ತೀನಿ ನಿಮ್ಗೆ, ಬಿಡಿ. ಅಲ್ಲ ಹೇಳಿ. ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ ಇದು ಒಂದ್ ನಿಮಿಷ ಪ್ಲೀಸ್. ತಡೀರಿ ಸರ್. ನನ್ನ ಪಾಯಿಂಟ್ ಆಫ್ ಆರ್ಡರ್ ಇಷ್ಟೇ. ಈ ಸದನವನ್ನು ಈ ರೀತಿ ನಡೆಸೋದು ನಮ್ಮ ಯಾರಿಗೂ ಮರ್ಯಾದೆ ತೋರಲ್ಲ. ಯಾರೋ ಕ್ವಶನ್ ಕೇಳ್ತಾರೆ, ಯಾರು ಉತ್ತರ ಹೇಳ್ತಾರೆ, ಯಾರು ತಿಳಿಯಂಗಿಲ್ಲ. ಬೇರೆಯವ್ರು ನಮ್ಮಂಥವ್ರು ಇರ್ತಾವೆ, ಕೇಳಬೇಕಂತ ಇರ್ತಿದ್ದೀವಿ, ಎಲ್ಲ ಇರ್ತದೆ. ಅದಕ್ಕೆ ದಯಮಾಡಿ ನಾ ಏನಂತೀನಿ, ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಿ ಸರಿಯಾದ ರೀತಿಯಿಂದ ಪ್ರಶ್ನೆ ನಡೆಯುವಂಗೆ ಮಾಡಿ ಒಂದು ನಿಮಿಷ ಹೌಸ್ ಅಡ್ಜರ್ನ್ ಮಾಡಿ ಕರೀರಿ. ಒಂದು ನಿಮಿಷ ತಡೀರಿ, ಕರೀರಿ, ಕರೆದು ಮಾತಾಡಿದ ಬರ್ರಿ. ಒಂದು 10 ನಿಮಿಷ ಹೌಸ್ ಅಡ್ಜರ್ನ್ ಮಾಡ್ರಿ. ಈ ಪದ್ಧತಿ ನನಗಂತೂ ನಾಚಿಕೆ ಬರಾಗ್ತೈತಿ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಹಿರಿಯರ ಮನೆ. ಅವು ಹಿರಿಯರಿದ್ರಿ. ನಿಯಮಾವಳಿ 307 ಅಲ್ಲಲ್ಲ, ಒಬ್ಬ ವ್ಯಕ್ತಿಯನ್ನು ಕುರಿತು ಸದಸ್ಯರ ಸಭಾಪತಿ ಅವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಂತ್ರಿಗಳ ಉತ್ತರಗಳನ್ನು ಒದಗಿಸಿದ್ದಾರೆ.
ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಆಗುತ್ತಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಅಂತ ಆರೋಪ ಮಾಡುವುದನ್ನು ನಿಷೇಧಿಸಬಹುದು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಒಂದು ನಿಮಿಷ ರೀ, ಅದೇ ಪಾಯಿಂಟ್ ಆಫ್ ಆರ್ಡರ್. ಇದು ಬಿಜೆಪಿ ಒತ್ತಾಯ ಮಾಡ್ತಾ ಇರುವಂತಹ ಪರಿ. ಇದು ವಿಧಾನ ಪರಿಷತ್ನ ಒಳಭಾಗದಲ್ಲಿರುವಂತಹ ಬಿಜೆಪಿ ನಾಯಕರಿಗಾಗಲೇ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು, ಈ ಕೂಡಲೇ ಅವರನ್ನ ವಜಾ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ.